ಹಾಂ ರೂಮ್ ಎಲ್ಲ ಸೆಟ್ ಆತ್ಪ. ಹಾಂ ಆಮೇಲೆ ಈಗ ಹೆಸರ ಮತ್ತು ನಿಮ್ಮ ಊರ ಹೆಸರು ಕೇಳ್ತಾನೆ ಹೇಳ್ರಿ. ಸರ್ ಪ್ರಸಾದ್ ರೀ ಸರ್. ನಿಮ್ಮ ಊರ ಹೆಸರ? ಊರು ಗೋಕಾಕ್ ರೀ ಸರ್. ನಿಂದು ಹೇಳಪ್ಪ. ಕಿರಣ್. ಊರು? ಹಾವೇರಿ ಸರ್. ನೋಡು ಹಾಸ್ಟೆಲ್ ರೂಲ್ಸ್ ಅದಾವ. ಹ್ಞೂ ರೀ ಸರ್. ಬೆಳಗ್ಗೆ 6ರಿಂದ 7 ಬಿಸಿನೀರು ಹ್ಞೂ ಬರ್ತಾವ. ರೀ ಸರ್. ಅವಾಗನ ಮಾಡ್ಕೋಬೇಕು. ಆಮೇಲೆ ಡಿಸಿಪ್ಲಿನ್ ಆಗಿ ಇರ್ಬೇಕು ಆಯ್ತಾ. ರೂಮ್ ಎಲ್ಲ ಸ್ವಚ್ಛ ಇಟ್ಕೋಬೇಕು. ಇವತ್ತು ಹೆಂಗೆ ಇಟ್ಟಿರಲ್ಲ ಹಂಗೆ ಮೇಂಟೈನ್ ಆಗ್ಬೇಕು. ಇನ್ಸ್ಪೆಕ್ಷನ್ ಬರ್ತಿರ್ತಾರ, ನಾವು ರೌಂಡ್ಸಿಗೆ ಬರ್ತಿರ್ತೇವೆ. ಓಕೆ, ಅವಾಗ ನೀವು ರೂಮ್ದಾಗ ಇರ್ಬೇಕು. ಓಕೆನಾ? ಹ್ಞೂ ರೀ ಸರ್. ನಿಮ್ಮ ಐ ಡಿ ಪ್ರೂಫ್ಗಳು ಏನೈತಿ ಅವೆಲ್ಲ ತಂದು ನನ್ನ ಹ್ಞೂ ರೀ ಸರ್. ಹ್ಞೂ ರೀ ಸರ್. ನಿಮ್ಮ ಹೆಸರು ಹೇಳಪ್ಪ. ಸುಲೇಮನ್ ಸರ. ಊರು? ಬಾಗಲಕೋಟ್ ಸರ. ನೆಕ್ಸ್ಟ್ ಕೋಟ್ಯಪ್ಪ. ಊರು? ಬೆಳಗಾವಿ. ತಳಕೊಂಡ್ರಿ ಬೆಳಗಾವ್ದವ ಎನ್ನಿ. ಬೆಳಗಾವ್ದವ ಅಂದ್ಕೊಳ್ಳಿ ನೆನಪಾತು. ಒಬ್ಬ ಕೋಟ್ಯಪ್ಪ ಅಂತಿದ್ದ 3 ವರ್ಷ ಹಿಂದೆ. ಅವ ಬೆಳಗಾವ್ದವ ಕ್ಯಾಟ್ ಬಿಡಾಳ ನನ್ನ ಮಗ. ಅವನ ಜೊತೆ ಒಂದು ಗ್ಯಾಂಗು ಇತ್ತಪ್ಪ. ನನ್ನ ಪ್ರಕಾರ ಅವ ಮಂಜು, ಮಲ್ಲಿಕ, ಬಸು, ಇವು ಯಾರೋ ಆಕಾಶನ. ದೊಡ್ಡ ನನ್ನ ಮಕ್ಕಳು ಎಲ್ಲ ಕೂಡ ಹಾಸ್ಟೆಲ್ ಹದಗೆಡಿಸ್ಬಿಟ್ರು ಒಟ್ಟು. ಸೈಲೆನ್ಸ್, ಸೈಲೆನ್ಸ್. ನಾವು ಹೇಳ್ರೆ ಕೇಳಂಗಿಲ್ಲಲ್ಲ ನೀವು. ತಡ್ರಿ ನಿಮ್ಮ ಮಾಡ್ರಿ. ನೋಡ್ರಿ, ನಾವು ಏನು ಹೇಳಕ್ ಬಂದೀವಿ ಚಲೋ ತಂಗ ಕೇಳಿಸ್ಕೋರಿ. ಯಾಕಂದ್ರೆ ವಾಪಸ್ ಹೇಳಕ್ ನಮ್ಮ ಕಡೆ ಮೊದಲ ಟೈಮ್ ಇರಂಗಿಲ್ಲ. ಏನು ಹೇಳ್ತೇನೆ ಲೇ ಇವನ ಕೋಟಪ್ಪ ಮತ್ತು ರಾಜು ಅಂದ್ರೆ ನಾನು ಹಾಸ್ಟೆಲಿಗೆ ಬಂದು 4 ದಿನ ಅದು ಪೈಲೂ ಕಾಣಲಿಲ್ಲಲ್ಲ. ಅವ್ರಿಗೆ ರಾತ್ರಿ ಅಟ್ಟ ಕಣ್ಕಾಂತಾವು. ಮತ್ತು ಈಗ ಚಸ್ಮಾ ಹಾಕೊಂಡಾರಲ್ಲ. ಸುಮ್ಕೊಂಡ್ರು ಮೀಟಿಂಗ್ ಮಾಡತ್ತಾರ. ನಿಮಗೆಲ್ಲರಿಗೂ ಹಾಸ್ಟೆಲಿಗೆ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕೋಟ್ಯಪ್ಪ, ಸೀನಿಯರ್. ಗೊತ್ತಾಯ್ತಾ? ಆಯ್ತು ರೀ ಅಣ್ಣ, ನೀವು ಎಷ್ಟು ಒಳ್ಳೆಯವ್ರಿದ್ದೀರಿ. ಒಳ್ಳೆಯವರ ನಾವು ಕುಂದರ್ ಗೊತ್ತಾಗತ್ ಕುಂದರ್. ಓಯ್, ನೀನೇನೋ ಅನ್ನ ಅಂದ್ಯಲ್ಲ, ಇನ್ಮೇಲಿಂದ ಅನ್ನ ಅನ್ನಕ್ಕೆ ಹೋಗಬೇಡ. ಕಾಲ್ ಮೀ ಸರ್. ಏನೋ ಕಾಲ್ ಮೀ ಲಕ್ಷ್ಮಣ್ ಸರ್. ಇನ್ಮೇಲಿಂದ ನೀವೆಲ್ಲ ನಾವು ಹೇಳ್ದಂಗೆ ಕೇಳ್ಬೇಕ. ಕೇಳಿಲ್ಲ ಅಂದ್ರೆ ನಮ್ಗೆ ಏನು ಮಾಡ್ಬೇಕು ನಮ್ಗೆ ಗೊತ್ತೈತಿ. ನಾವು ನಮ್ಮ ಅಪ್ಪನ ಮಾತು ಕೇಳೋದಿಲ್ಲ, ನಾವು ಇವ್ರ ಮಾತು ಕೇಳ್ತೀವಿ. ಗಾರ್ಡನ್ 6 ಗಂಟೆಗೆ ಬಿಸಿನೀರು ಚಾಲು ಮಾಡ್ತಾನ. ಮೊದಲು ನೀವು ನಮ್ಮ ಬಗೆಡಿ ತುಂಬಿಡ್ಬೇಕು. ಆಮೇಲೆ ನಿಮಗೆ ಉಳಿದ್ರೆ ಬಿಸಿನೀರು, ಇಲ್ಲಾಂದ್ರೆ ತಣ್ಣೀರು. ನಮ್ಮ ಅಪ್ಪಗೆ ಹೇಳಿದ್ನಂದ್ರೆ ಒಂದು ಸೋಲಾರ ತಂದು ಹಾಕಿಸ್ತಾನೆ. ಅಲ್ಲಿ ಸಂಜೆ ಮಾತಾಡ್ತಿರೋ ಜೋಶೆ ಮಾತಾಡ್ಲಾ. ನೋಡ್ರಪ್ಪ, ಮನೆಯಿಂದ ಉಂಡಿ ಚಕ್ಲಿ ಚೂಡ ಏನಂತಂದ್ರೆ ನಮ್ಗೆ ತಂದು ಕೊಡ್ಬೇಕು. ನಾವು ಸೀನಿಯರ್ಸ್ ಮನಸ್ಸಿಗೆ ಬಂದಂಗೆ ಇರೋರು. ನೀವು ನಮ್ಮ ಮಾತು ಕೇಳಬೇಕು ಅಷ್ಟ. ನಾವು ಮನೆಯಿಂದ ಏನು ತರೋದ ಬ್ಯಾಡ್ಲಿಯಪ್ಪ. ನಾ ಅಂತೂ ಮೊದಲ ತರಂಗಿಲ್ಲಪ್ಪ. ನೋಡ್ರಿ, ನಮ್ಗೆ ನಿಮ್ಮ ಕ್ಲಾಸ್ ಹುಡುಗಿಯಾರು ಯಾರು ಇಷ್ಟ ಆದ್ರೆ ನೀವು ಒಟ್ಟರು ಹಾಕಿಂಬಿಟ್ಟು ದೂರ ಇರ್ಬೇಕು. ಇಲ್ಲ ಅಂದ್ರೆ ನೀವು ಕಾಲೇಜ್ದಾಗ ಇರಂಗಿಲ್ಲ. ಹುಷಾರು ಹೋಮಕಣ್ಣ, ನಿನ್ನ ಹುಡುಗಿನದು ಎಬ್ಬಿಸ್ಕೊಂಡು ಹೋಗಿ ನೋಡಕ್ಕೆ ನಿನಗೆ ಚಂದ ಅದಾನವ. ಬಾರೋ ಇಲ್ಲಿ. ಆಗಳಿಂದ ಭಾಳ ಮಾತಾಡತ್ತಿ. ಬಾ ಇಲ್ಲಿ. ನಾವು ಹೇಳೋದೆಲ್ಲ ಅರ್ಥ ಆಗೈತಿ ನಿಮಗೆ? ಆಯ್ತು, ನಾವು ಇವನ ಜೊತೆ ಸ್ವಲ್ಪ ಮಾತಾಡಿ ಕಳಿಸ್ತೀವಿ. ನೀವು ಹೋಗಿರೇನ ಮತ್ತೆ ಸಿಗ್ತೀವಿ. ಹಾಂ, ನಡ್ರಿ ಎಲ್ಲರೂ ನಡ್ರಿ. ಏಯ್ ಬರಲಿ. ಹೋಗಲಿ. ಏನೋ ಭಾಳ ಮಾತಾಡತ್ತಿ. ಹಾಂ, ಏನಿಲ್ರಿ ಅಣ್ಣ. ಏನಿಂದ ಏನೋ ಭಾಳ ಮಾತಾಡತ್ತಿ. ಯಾಕ್ಲೆ ಮಗನ ಮೈಯಾಗ ಹೆಂಗೈತಿ? ಯಾಕೋ ಭಾಳ ಮಾತಾಡತಿ? ಇಲ್ರಿ ಅಣ್ಣ, ನಾವು ಓದಾಕ್ ಬಂದೇವಿ ಇಲ್ಲೇ. ನಿಮ್ದು ಇದನ್ನ ಮಾಡಕ್ ಬಂದಿಲ್ರಿ. ಆಕೆ ಇಷ್ಟು ಚೌಕ ಎಷ್ಟ? 4 ಬೀರ 2 ಸಿಗರೇಟ್ ರೂಮ್ದಾಗ ಇಟ್ಟ ಒಡಂಗ್ ಕರ್ಕೊಂಡ್ ಈಗ ತೊಗೊಂಬರ್ತೀನಿ. ಇಲ್ರಿ ಅಣ್ಣ, ಇಲ್ರಿ ಬಿಡ್ರಿ. ಅವಾಗ ಹೇಳ್ತಾನೆ ಗಪ್ಪ ಮಗ. ಏನಾಯ್ತಾ? ಇಲ್ಲ ಅಣ್ಣ, ಬಿಟ್ಟು ಬಿಡ್ರಿ ಬಿಡ್ರಿ ಬಿಡ್ರಿ. ಹೇಳ್ದಂಗೆ ಕೇಳ್ಬೇಕ. ಏನ್ ಹೇಳ್ತೀನಿ ನಡಿ. ಲಾಸ್ಟ್ ವಾರ್ನಿಂಗ್. ಇನ್ನೊಂದ್ಸಲ ಹಿಂಗೆ ಮಾಡಕ್ ಹೋಗ್ಬಾರ್ದು ನೋಡ. ಹೇಳ್ರೋ ಲೇಟ್ ಆಯ್ತು ಹೇಳ್ರಲ್ಲೇ. ಹೇಳ್ರೋ ಹುಡುಗರೇ ಹೇಳ್ರಿ. ಕೊಟ್ಟಪ್ಪ ಗ್ಯಾಂಗ್ ಎಲ್ಲ ಹೇಳ್ರಿ ಅಪ್ಪ.
ಏ ಅಣ್ಣ ನಾವು ನಿಂತು ಬಾಳತನ ಏಯ್ ಸರಿ ನಾವು ಭಾಳ ಅಯ್ಯೋ, ಸರಿ ಹಾಕ್ಸೋತೇನು ಸರಿ ಏನಾತ ಇಷ್ಟೊತ್ತಾಗ ಲೈನ್ನಾಗ ನಿಂತವಲ್ಲ ನಾವು ನಿಂತಿಲ್ಲ ಇಷ್ಟೋತನ ಇನ್ನೊಂದು ಸ್ವಲ್ಪ ನಿಲ್ಲು ಏನಾಕೈತಿ ವಾರ್ಡನ್ ಸರ್ ಇಲ್ಲೇ ಅದಾರ ನೋಡ ಹೋಗಿ ಹೇಳಿ ಬಂದ್ಬಿಡ್ತೀನಿ. ಹೇಳ್ತೀವಿ ಅಡಂಗ ಅಯ್ಯ ಏ ಕೊಟ್ಟೆಪ್ಪ ನಡಿ ಹಾಕೋ ನಡಿ. ಅಣ್ಣ ಬಿಡಣ್ಣ ಇನ್ನೊಂದು ಟೈಮ್ ಮಾಡೋದಿಲ್ಲ ಬಿಡಣ್ಣ. ಹೇಳ್ತೇನೆ ವಾರ್ಡನ್ ಸರ್ಗೆ ಹೋಗಿ. ಹೇಳಿ ಬಾವುಗ. ಅಲ್ಲ ನೀವು ವಾರ್ಡನ್ ಹೇಳಿರಲ್ಲ ಕುಂದ್ರಲೇಬೇಕು. ಕುಂದ್ರ ಬಿಡಲ್ಲ ಕುಂದ್ರ. ಇಲ್ಲ ಹೇಳ್ಬೇಕು ಹೋಗಿ ವಾಡಂಗೆ ಕರ್ಕೊಂಬರ್ತೀವಿ ಕರ್ಕೊಂಬೋಗ ಅಳ್ಬಿ ಕಳ್ಕೊಂಡು ಹುಷಾರ್ ಅಂತ ಹೇಳೋಗು. ಹೋಗ ಇನ್ನೊಂದ್ಸಲ ಹೇಳೋಗು ಹೋಗು. ಹೋಗು ಹೇಳಿ ಬಾ ಆಮೇಲೆ ಏನು ಮಾಡ್ತಾನೋ ಹೋಗು. ಇಲ್ಲ ನಾ ಇನ್ನೊಂದ್ಸಲ ಮಾಡೋದಿಲ್ಲ ನಾ. ಏ ಮಲ್ಲಿಕ್ ಬೈ ಏನು ಅಭ್ಯಾಸ ಮಾಡತ್ತಿಲ್ಲ. ಏ ಮಾವ ಆಕಿಗೆ ಪ್ರಪೋಸ್ ಮಾಡಕ್ ಹೋಗಿದ್ದಲ್ಲ ಏನಂದ್ಲಕ್ಕಿ? ಬಿಡು ನಿನ್ನ ಅವನು ಈಗ ಯಾಕದ ನಾಳೆ ಮಾತಾಡ್ತೀನಿ ಬಿಡ. ನಂಗೆ ಗೊತ್ತಿತ್ತು ಆಕಿ ಹ್ಞೂ ಅನ್ನೋದಲ್ಲ ಅಂತ ಹೇಳಿ. ನೀ ಯಾಕೆ ಆಕಿ ಹಿಂದೆ ಹೋಗಿ ಅಸಹ್ಯಾಗಿ ಬರ್ತಿಲ್ಲಪ್ಪ? ನಿನಗೇನು ಗೊತ್ತಪ್ಪ? ಹ್ಞೂ ಒಂದೊಳಗೆ ನನಗೆ ಕರ್ಣ ಹ್ಞೂ ಮತ್ತ ಕರ್ನ ಹ್ಞೂ ಅಂದಾಳು. ಹ್ಞೂ ರೋಮವ್ ಹ್ಞೂ ನನಗೂ ಆನಿಗೂ ಹೊಂದಾಳು ಮೊದಲು ಪ್ರಾಮಿಸ್. ಏನು ಗದ್ದಲ ಮಾಡ್ತಾರೆ ಮಾರ್ರೆ ಉದಾಹರಣೆ ಗೊತ್ತಲ್ಲ ಅವ್ರಿಗೆ. ಸ್ವಲ್ಪ ಹೋಗಿ ಹೇಳ್ಯಾರ ಬಾ ಅವ್ರಿಗೆ ಗದ್ದಲ ಕಡಿಮೆ ಮಾಡ್ತಾರೆ. ನಾನು ಹೇಳೋ ನೀನು ಹೋಗಿ ಹೇಳ್ಬಾರಲ್ಲ. ಹೇಳ್ಬಾರ್ದು. ಅಣ್ಣ ಗಲಾಟೆ ಮಾಡ್ಬಿಟ್ರು ನಾಳೆ ಎಕ್ಸಾಮ್ ಅದ ಓದ್ಕೋಬೇಕು ನಾವು. ಆ ಸಾಂಗ್ ಎಲ್ಲ ಆಫ್ ಮಾಡ್ರಿ. ಏ ಮಾಡಕ್ಕಾಗಂಗಿಲ್ಲ ವಾರ್ಡನ್ ಸರ್ ಕಂಪ್ಲೇಂಟ್ ಮಾಡ್ಬೇಕಾಗುತ್ತೆ ನೋಡ. ಬೈಲೆ ನಡಿ ವಾಡಂಗೆ ಹೇಳ್ತಾನಂತೆ ನಡಿಯವ್ರಿಗೆ. ಕೋಟೆ ಭಾಳ ಆಡಕತ್ತನವ. ನಮ್ಮ ಅಪ್ಪನೇ ನನಗೆ ಹೊಡೆದಿಲ್ಲ ನನಗೆ ಹೊಡೆದನವ. ಇಲ್ಲ ಅವ್ರು ಭಾಳ ಹೇಳಂತಾರ ಅವ್ರು ಹಿಂಗ ಬಿಟ್ಟು ಬಂದಾಗ ನಾಳೆ ಎಕ್ಸಾಮ್ ಅದ ನಾವು ಅವ್ರನ್ನ ಸುಮ್ಮನೆ ಬಿಡೋದು ಬೇಡ ಅಂತ ನಾನು. ಏನಂತೀರಿ? ಎಲ್ಲರೂ ಸೇರ್ಕೊಂಡು ಹೊಡೆದಂತ ತಿಳ್ಕೋರ್ಗೆ ಇನ್ನೇ ಮೂರು ನಮ್ಮ ತಂಟೆಗೆ ಬರೋಂಗಿಲ್ಲ. ಅವ್ರ ಸುಮ್ಮನೆ ಬಿಡಬೇಡ ನಾಳೆ ಹೊಡೆಬಿಡೋಣ ಅವ್ರನ್ನ ಎಲ್ಲರೂ ಬರ್ರಿ. ಹಾ ಸರಿ ತೋ ಬಿಡೋಣ. ಸುಳಮಗನ ಅವನಿಗೆ ಏನು ಹೊಡಿತೀರಿ ಗೊತ್ತಿಗೆ ಸುಮ್ಮನೆ ಎಲ್ಲರೂ ಸೇರಿ ಪವನ್ ನನ್ನ ಕಡೆ ಒಂದು ಐಡಿಯಾ ಐತಿ ಮಾಡಬಂದಿರಿ. ನಾಳೆ ಹೊಡೆ ಬಂದ್ರಲ್ಲ ಅವರು ರೂಮ್ದಾಗ ಡೈಲಿ ಮುಂಜಾನೆ ಎದ್ದೇಳೋದೇ 9:50 ಆಗುತ್ತೆ. ನಾವು ಬೆಳಗ್ಗೆ ಹೋಗಿ ಅವ್ರ ರೂಮ್ ಮುಂದೆ ಅಕ್ಕಜಗಟ ಅವಾಗ ಗಲಾಟೆ ಮಾಡೋ. ಅವರು ಏನಂತಾರ ಹೊರ ಬಂದು ಹೊಡ್ಯಾಕ್ ಬರ್ತಾರ ಜಗಳಕ್ಕೆ ಬರ್ತಾರ. ನಾವು ಅವಾಗ ಅವ್ರ ಜೊತೆ ಜಗಳ ತೆಗೆದು ಹೊಡೆದಾಡ್ಬಿಡೋ. ಸಂಡೆ ಒಬ್ಬೊಬ್ಬರಿಗೆ ಹೊಡೆದ್ರೆ ಮತ್ತೊಂದ್ಸಲಿ ಬಂದಿರಬೇಡ. ಏ ನಿಲ್ಲಿಸ್ಲಿ ಅದನ್ನ. ಏನ್ರ ಅದು ಬಾಯ್ ಮಾಡತ್ತೀರಿ? ಹೊರಗೆ ಹೋಗಿ ಆಡ್ಲಿ ಅಂತೇಳಿ ಗ್ರೌಂಡ್ ಮಾಡ್ಯಾರಲ್ಲ ಅಲ್ಲಿ. ಈಗ ಏನಾಯ್ತು ಮುಂಜಾನೆ ಏನು ನಿಮ್ದು? ಹೌದು ಬಾ ನಿಮ್ಗೆ ತಿಂಡಿ ಇತ್ತು ನಮ್ಮ ಜೊತೆ ಬಾ. ಆಗಪ್ಪ ಈಗೇನು ತಿಂಡಿ ಬಾ. ತಿಂಡಿ ಬಗ್ಗೆ ಮಾತಾಡ್ತಿ? ಬಾ. ಬಂದ್ ತಡ್ರಿ ನಿಮ್ಮವ್ರು. ಏ ಏನೋ ನಿಂದ ಸೀನಿಯರ್ಸ್ ಅಂದ ಹೇಳ್ತಿ ಕೊಂದಿ. ಗಪ್
ಏ ನಾನು ಹಿಂಗೆ ಇಷ್ಟು ದಿವ್ಸ ಹೆಂಗಿದ್ರಿ ಹಂಗೆ ಇರಾಕ್ ಬರ್ತಿಲ್ಲ ಒಮ್ಮಿಂದ ನಮ್ಗಿಲ್ಲ ನಿಮ್ದ ಅಲ್ಲ ಅಣ್ಣ ನೀವು ಆಡಿದ್ರಿ ಇವತ್ತು ನಾವು ಆಡಕೊಂತೇವೆ ಅದ್ರಾಗ ಏನೈತಿ ನಾವ್ ಏನ್ ಮಾಡ್ತೀವಿ ಅದೆಲ್ಲ ಮಾಡ್ತೇನ ಅದೇ ಹೆಂಗ್ ಬರ್ತಣ್ಣ ನಾವು ಇವತ್ತು ಎಂಜಾಯ್ಮೆಂಟಿಗೆ ಅಂತ ಹಗ್ಗ ಜಗಾಟ ಆಡಕೊಂತೇವಿ. ಈಗೇನು ಎಂಜಾಯ್ಮೆಂಟ್ ಮುಂಜಾನೆ ಎಂಜಾಯ್ಮೆಂಟ್ ಹೌದಾ ಮನಸ್ಸಿಗೆ ಬಂದಂಗೆಲ್ಲ ಇರಾಕ್ ಬರೋದಿಲ್ಲ ಇಲ್ಲಿ. ನೀ ಯಾವ ನೀನು ಜೂನಿಯರ್ಲು ಏ ಆಯ್ತು ಬಾಯಿ ಮ್ಯಾಚ್ ಆಡೋಣ ಬಾ. ಆಯ್ತು ನಾ ಒಂದು ಕಂಡೀಷನ್ ನೀವು ಗೆದ್ರೆ ನೀವು ಹೇಳ್ದಾಗ ನಾವು ಕೇಳ್ತೇವೆ, ನಾವು ಗೆದ್ರೆ ನಾವು ಹೇಳ್ದಾಗ ನೀವು ಕೇಳ್ಬೇಕು. ಏ ನಿಮ್ಮ ಕಂಡೀಷನ್ಗೆಲ್ಲ ಆಗುದಿಲ್ಲ. ನಾವು ಸೀನಿಯರ್ ಅದೇವು, ಸೀನಿಯರ್ ಆಗಿರ್ತೇವೆ. ನಿಮ್ಮ ಜೂನಿಯರ್ ಕಂಡೀಷನ್ ಎಲ್ಲ ಒಪ್ಪಂಗಿಲ್ಲ ನಾವು. ತಿಂಡಿ ಯಾರು ಗೊತ್ತಾಕೈತ್ಲ? ಹಾ ಗಪ್ ನೀನ್ ತಿಂಡಿಗೆ ಹಚ್ಚ ಆಡ್ತೀವಿ, ನಿನ್ ತಿಂಡಿಗೆ ಹಚ್ಚ ಆಡ್ತೀವಿ. ಒಂದ್ ವೇಳೆ ನಾವು ಗೆದ್ರ ನೀವು ಹೇಳ್ದಾಗ ನಾವು ಕೇಳ್ತೇವೆ. ಇಷ್ಟು ದಿವ್ಸ ಅದ ಮಾಡತ್ತೀರಿ, ಅದೇನು ಹೊಸದಲ್ಲ. ಹಾಸ್ಟೆಲ್ದಾಗ ಇರೋ ಹಂಗಿಲ್ಲ ಆಯ್ತು. ಯಾಕ್ಲೆ ಮಕ್ಕಳ್ರೆ ಹಾ ಮೈಯಾಗ ಸೊಕ್ಕ ನಿಮಗೆ ಜಗಳಾಕ ನಿಮ್ಮ ಅವ್ವ ಅಪ್ಪ ಇದಕ್ಕ ಕಳ್ಸ್ಯಾರ ನಿಮಗಿಲ್ಲಿ ಹಾ ಇಲ್ಲಿ ನೀರೇ ದೊಡ್ಡವಾಗಿದಿ ಹಾ ಅವಂಗೇನ್ರ ಹೆಚ್ಚು ಕಮ್ಮಿ ಆಗಿದ್ರ ಅವ್ರ ಅವ್ವ ಅಪ್ಪ ಯಾರು ಹೇಳವ್ರ? ಸಾರಿ ಸರ್, ಇನ್ನೊಮ್ಮೆ ಮಾಡಂಗಿಲ್ರಿ. ಏನಿನ್ನೊಮ್ಮೆ ಮಾಡಂಗಿಲ್ಲ, ಸೀನಿಯರ್ ಇದೀರಂತ ಲೂಸ್ ಬಿಟ್ರ ಭಾಳ ಮಾಡತ್ತಿರಲ್ಲ ನೀವು. ನಿಮ್ಮಪ್ಪ ನಂಬರ್ ಕೊಡು, ಬರ್ಕೋತೇನೆ ನಾ. ಇಲ್ರಿ ಸರ್. ಏನಿಲ್ಲ ಮಗನ, ಮುಚ್ಕೊಂಡು ನಂಬರ್ ಕೊಡ. ಪಾಪ ತಿರ್ಕೊಂಡಾರ ಸರ್. ಮ್ಯಾಚ್ ಬಾಕ್ಸ್ ಕೊಡು. ಮ್ಯಾಚ್ ಬಾಕ್ಸ್ ಹಾಕೋ ಮಚ್ಚ, ನಾನೇ ಹಚ್ತೀನಿ. ಸಿಗರೇಟ್ ಇಡು. ಆಕೆ ಪರಿಚಯ ಫೋನ್ ಹಚ್ಚಿ ಮೀಟಿಂಗ್ ಅರೇಂಜ್ ಮಾಡಿ. ಫೋನ್ ಕೊಡಿಲ್ಲ, ಮೀಟಿಂಗ್ ಅರೇಂಜ್ ಮಾಡ್ಸಕ್ಕೆ ಹಚ್ತಾನೆ. ಹಲೋ ಬಶ, ಮೀಟಿಂಗ್ ಅರೇಂಜ್ ಮಾಡೋ ಸದ್ದ ನಾವು ಬರತ್ತವಲ್ಲಿ. ಎಲ್ಲ ಹುಡುಗರು ಕೊಡ್ಸ, 5 ನಿಮಿಷದಾಗ ನಾವು ಅಲ್ಲಿ ಇರ್ತೇವೆ. ಏನು ಹೇಳಿ, ಹುಡುಗರ್ನ ಕೊಡ್ಸ. ಮಾವು ಯಾವ ಮಾವ? ಇವತ್ತು ಹಾಸ್ಟೆಲ್ಗೆ ಹೋಗಿ ಒಟ್ಟರಿಗೂ ಸಾರಿ ಕೇಳೋದು ಇವತ್ತು. ನೀ ಸಾರಿ ಕೇಳವ? ತಪ್ಪು ಮಾಡಿವ ತಪ್ಪು ಮಾಡಿವು ನಾವು, ಮಾಡಬಾರ್ದು ಅದನ್ನು.
ಕಾಮಿಡಿ ಮಾಡತ್ತಿದ್ದೆ ನೀ ಹೋಗಿ ಸಾರಿ ಕಣವ ಸಣ್ಣ ಹುಡುಗರಿಗೆ ಅಯ್ಯೋ ಏ. ಅವ್ನು ಎಕ್ಸಾಮ್ಸ್ ಬಂದಾವ ಮಾವ ನೀ ಕಾಮಿಡಿ ಮಾಡ್ಬೇಡ ಮಾವ. ನಾ ಒಟ್ಟು ಪಾಸ್ ಆಗವ ಬಯಸುತ್ತ ಎಷ್ಟದವು? ಏ ಮಾವ ಕಾಮಿಡಿ ಮಾಡಕತ್ತಲ್ರಿ. ನಾ ಕ್ಲಿಯರ್ ಅದೇನಿ, ನಗ್ಗಬೇಡ. ಕ್ಲಿಯರ್ ಆಕ್ಕಾವ. ಯಾಂದ ಕ್ಲಿಯರ್ ಆಗ್ತಾವ? ಸಾರಿ ಕೇಳಿದ್ಮ್ಯಾಗ ಕ್ಲಿಯರ್ ಆಗ್ತಾವ. ನಾ ಮಾಡ್ತೀನಿ. ಏನಾರ ಮಾಡಪ್ಪ. ಈ ವಾಟ್ ಮನೆಗೆ ಸಾರಿ, ಈ ವಾಟ್ ರೂಮ್ಗೆ ಹೋಗೋಣ ಬಾ. ರೂಮಲ್ಲೇ ತಮ್ದು ಹಾಸ್ಟೆಲ್ ಐತಿ. ಹಾಂ ಹಾಸ್ಟೆಲ್. ಹಲೋ ಸರ್ ಮತ್ತು ಅವ್ರಿಗೆ ಆಮೇಲೆ ಏನಾತ್ರಿ? ಏ ಏನಾತು ಆಕಾಶ? ಕೋಟಿ ಎಲ್ಲಿ ಹೋದ? ನಾನು ಕೊಟ್ಟೆಪ್ಪ. ಏನು ಹೇಳಿ, ಆ ದಿನ ನಿಮಗೆ ಕಾಲ್ ಮಾಡಿದ್ವ್ಯಾ, ನಾನು ಕೊಟ್ಟೆಪ್ಪ. ಆ ಟೈಮ್ದಾಗ ಕೊಟ್ಟೆಪ್ಪಗೊಂದು ಮನಿಂದ ಅವ್ರ ಮಮ್ಮಿಂದ ಒಂದು ಕಾಲ್ ಬಂತು. ಅವ್ರ ಮಮ್ಮಿ ಫೋನ್ ಬರಂತಲೇ, ನಾಟು ಅರ್ಜೆಂಟ್ ಐತಿ, ನಾ ಊರಿಗೆ ಹೋಗ್ಬೇಕು, ನನ್ನ ಬಸ್ ಸ್ಟ್ಯಾಂಡ್ ಮಟ್ಟ ಬಿಟ್ಟು ಬರ್ಬಾ ಅಂತ ನನಗೆ ಹೇಳಿದ. ನಾ ಗಾಡಿ ಮೇಲೆ ಹೋಗಿ ಬಸ್ ಸ್ಟ್ಯಾಂಡ್ ತನಕ ಬಿಟ್ಟು ಬನ್ನಿ, ನಾ ಮುಂದೆ ಬರ್ಬೇಕು. ನಂದು ಆಕ್ಸಿಡೆಂಟ್ ಆಯಿತು. ಆಕ್ಸಿಡೆಂಟ್ ಆಯ್ತು. ಆಮೇಲೆ ಫೋನ್ ಹಚ್ಚಿದ್ರೆ ಫೋನ್ಗೂ ಸಿಗ್ತಾ ಇಲ್ಲ, ಮೆಸೇಜ್ಗೂ ಸಿಗ್ತಾ ಇಲ್ಲ, ಇಲ್ಲಿ ಹಾಸ್ಟೆಲ್ಗೂ ಬಂದಿಲ್ಲ. ಬಂದಾನು ನಾವು ಒಂದು ವಾರ ಅದು ಕಾಂಟ್ಯಾಕ್ಟ್ ಮಾಡ್ತೇವೆ, ನಮಗೂ ಕೈಗೆ ಸಿಕ್ಕಿಲ್ಲ. ಅದಕ್ಕೆ ನಾನು ನಿಂಗೆ ಕೇಳಿ ಎಲ್ಲಿ ಹೋಗ್ಯಾನೋ, ಎಲ್ಲಿ ಅಪ್ಸ್ಕೊಂಡಾಗ್ಯಾನೋ, ಎಲ್ಲಿ ಹೋಗ್ಯಾನೋ ಏನೋ. ಹಾಸ್ಟೆಲ್ದಾಗ ಯಾರು ಯಾರು ಇರಂಗಿಲ್ಲ ಅಂದ್ಕೊಂಡು ಹೆಂಗೆ ಬೇಕಾದಂಗೆ ಇರ್ತಾರೆ. ಅದಕ್ಕೆ ನಿಮ್ಮ ಅವ್ವ ಅಪ್ಪನ ಒಂದು ಸಲ ಯೋಚನೆ ಮಾಡ್ಕೊಂಡು ಅವ್ರು ಮುಂದೆ ಎಷ್ಟು ಕಷ್ಟಪಡ್ತಾರಂತ ತಿಳ್ಕೊಂಡು ಹೆಂಗೆ ಇರ್ಬೇಕು ಅನ್ನೋದು ಗೊತ್ತಾಗ್ತದೆ. ಅವ್ರಂತೂ ತಮ್ಮ ಜೀವನ ಹಾಳು ಮಾಡ್ಕೊಂಡು ನೀವು ಹೆಂಗೆ ಇರ್ಬೇಕು ಅನ್ನೋದು ಯೋಚನೆ ಮಾಡಿ. ನೀವು ಕೊಟ್ಟೆಪ್ಪ ಅಂದ್ರೆ ಅದಕ್ಕೆ ಅವ್ನು ನೆನಪು ಬಂದು ನಿಮ್ದೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಬಂದು ನನ್ನ ಆಫೀಸಿಗೆ ಕೊಡಬೇಕು. ನಾ ಇನ್ನೊಂದು ಆಫೀಸ್ ಇಲ್ಲೇ ಇದೆ. ನೀವು ಯಾವಾಗ ಬೇಕಾದಾಗ ಏನಾರ ಇರಬೇಕಂದ್ರೆ ನಾ ಇಲ್ಲೇ ಇರ್ತೀನಿ. ಎನಿ ಟೈಮ್ ಬರ್ಬೋದು. ಆಯ್ತು, ಆರಾಮಿರುತ್ತೆ.